ಅನ್ನುವಂಥ ನೆಲೆಗಟ್ಟಿನಲ್ಲ 1151 ಕಲಂ 21 ಸಿ ಅಡಿಯಲ್ಲಿ 2 ಕಡೆ ಇದ್ದಾರೆ, ಒಂದು ರದ್ದು ಮಾಡಿರಿ ಇವರು ಅಂತ ಕೇಳ್ಕೊಂಡಿದ್ದಾರೆ. ಇದು ದಿಡ್ತನ ಇವತ್ತು, ಸಣ್ಣ ಮಾತಲ್ಲ. ಯಾಕಂದರೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಮೇನ್ ಎಲ್ಲ ಕುಟುಂಬ ರಾಜಕಾರಣ. ತಾವು ತಮ್ಮ ಮಕ್ಕಳು ತಮ್ಮ ಮೊಮ್ಮಕ್ಕಳು ಅಣ್ಣ ತಮ್ಮ ಅವರೇ ಬೆಳಿಬೇಕು, ಉಳಿದವರಲ್ಲ. ಆದರೆ ಇವತ್ತು ಪ್ರಶ್ನೆ ಮಾಡುವಂಥ ಒಂದು ದಿಡ್ತನ ಬೆಳೆಸ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಸದಾನಂದ ಭಾಮರೆ ಅವರು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಿರುವಂಥ ಬಸವರಾಜ್ ಕೊರೇರ್ ಅಂತ ಹುಡುಗರಿಗೂ ಸಹಿತ ಇವತ್ತು ನಾವೆಲ್ಲ ಬೆಂಬಲಿಸಬೇಕಾಗ್ಯದ. ಜೊತೆಗೆ ಅವರು ಬೆಳೆದ ಉಳಿದು ಹೂವಿಗೆ ಹಾದಿ ಮಾಡಿಕೊಡ್ಬೇಕಾಗ್ಯದ. ಇದು ವ್ಯವಸ್ಥೆಯ ಅನಿವಾರ್ಯತೆಗಳು. ಈ ನೆಲೆಗಟ್ಟಿನಲ್ಲೇ ಈ ಒಂದು ಕಡೆ ವಯಸ್ಸು ಆಗಿ ನಿಧಾನಕ್ಕೆ ಬದುಕಿನ ದೂರ ಆಗುವ ಹಂತಕ್ಕೆ ಬಂದಿತ್ತಂಥ ದಿಟ್ಟ ಪತ್ರಕರ್ತ ಭಾಮರೆಯವರಿಗೆ ಇನ್ನೂ 100 ವರ್ಷದ ಕಾಲ ಬದುಕುವಂಥ ಶಕ್ತಿ ಸಿಗಲಿ ಅವ್ರಿಗೆ. ಅವ್ರ ಮೇಲೆ ಹಲ್ಲೆ ಆಗಿದ್ದನ್ನು ಕಂಡು ಸೂಚಿಸಿದಾಗ ಸರ್ಕಾರ ಆದಷ್ಟು ಬೇಗ ಇದ್ರ ಹಿಂದಿದ್ದಂಥವ್ರು ಹುಡುಕಿ ತೆಗಿಬೇಕು. ಅಷ್ಟೇ ಅಲ್ಲ, ಇಲ್ಲಿ ಮಟ್ಗ ಇನ್ನುಳಿದ ಧೋನಂಬರ್ ದಂಧೆಗಳನ್ನೆಲ್ಲ ಬಂದ್ ಮಾಡುವಂಥ ಕೆಲಸ ಪೊಲೀಸರದ್ದು. ಗಾಂಜಾ ಸಹಿತ ಮಾರಾಟ ಆಗ್ತದೆ, ಅಭಿಮ ಆಗ್ತದೆ, ಎಲ್ಲನೂ ಆಗ್ತಾವೆ. ಎಲ್ಲ ನಡೆದ್ರೆ ಇವತ್ತು ಪೊಲೀಸ್ ವ್ಯವಸ್ಥೆ ಹೇಗಿದೆಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್. ಅದರ ರಾಜಕಾರಣಿಗಳಿದ್ದಾರೆ, ರಾಜಕಾರಣಿ ಮಕ್ಕಳಿದ್ದಾರೆ, ಮತ್ತಾರು ಇದ್ದಾರೆ. ಅವ್ರು ಹಿಡಿಯುವಂಥ ಶಕ್ತಿ ನಮ್ಮ ಪೊಲೀಸ್ ಇಲಾಖೆಗೆ ಉಳಿದಿಲ್ಲ. ಅವ್ರಿಗೆ ಫ್ರೀ ಹ್ಯಾಂಡ್ ಮಾಡಿದ್ದಾರೆ ಪೊಲೀಸರಿಗೆ. ನಿಶ್ಚಿತವಾಗಿ ಸಿದ್ದರಾಮಯ್ಯರಾಗಿರ್ಬೋದು, ನಮ್ಮ ಗೃಹ ಮಂತ್ರಿ ಆದಂತಹ ಪರಮೇಶ್ವರ್ ಅವರಾದರೂ ಒಂದು ದಿಟ್ಟು ನಿಲುವನ್ನು ತೆಗೆದುಕೊಂಡ ಪೊಲೀಸಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಇಂಥ ಭೂಗಳ ನೋಡಿ ಇತ್ತೀಚೆಗೆ ಒಂದು ಬಂದದ. ಶಾ ಅನ್ನುವಂಥವ್ರು ವ್ಯಕ್ತಿ, ಪ್ರವೀಣ್ ಶಾ, ಇಲ್ಲೇ ರಾಮದುರ್ಗ ತಾಲೂಕದಲ್ಲೇ 54 ಎಕರೆ ಭೂಮಿಯನ್ನು ಬರೆಸ್ಕೊಂಡಿದ್ದಾರೆ.